ಆಗಮಿಸಿರುವ 2025 ಹೊಸ ವರ್ಷಕ್ಕೆ ಎಲ್ಲ ರೀತಿಯ ಶುಭಾಶಯಗಳು. ಹಾಗಾದರೆ 2025 ತನ್ನ ಕಾಲಘಟ್ಟದಲ್ಲಿ ಯಾವ ರೀತಿಯ ಒಳಿತುಗಳನ್ನು ಅಥವಾ ಇನ್ನೂ ಯಾವ ರೀತಿಯ ಯಾವುದೋ ಒಂದು ರೀತಿಯ ಸಂಕಟವನ್ನು ಎದುರಿಸುವಂತೆ ಮಾಡುವಂತಹ ಕೆಟ್ಟತನವನ್ನು ಇದು ತನ್ನಲ್ಲಿ ಸಮೀಕರಿಸಿಕೊಂಡಿದೆ. ಅದರಲ್ಲೂ ಮುಖ್ಯವಾಗಿ ಮಕರ ರಾಶಿಯವರಿಗೆ ಇದನ್ನು ಸಮೀಕರಿಸಿಕೊಂಡಿದೆ ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಇಲ್ಲಿ ಚರ್ಚೆ ಮಾಡೋಣ. ನಮ್ಮ ಡಿಜಿಟಲ್ ಪಾರ್ಟ್ನರ್ಸ್ ಶಕ್ತಿ ಸಿಲ್ಕ್ ರೂಟ್, ಯೂನಿಟಿ ಬಿಲ್ಡಿಂಗ್, ಜೆಸಿ ರಸ್ತೆ, ಬೆಂಗಳೂರು. ಮನೆಯಲ್ಲಿ ಕುಳಿತು ಬ್ರಾಹ್ಮಣ ವಧುವರ ಮಿಶ್ರಣಿ ಮಾಡಲು ಒಂದು ಸುವರ್ಣಾವಕಾಶ. ಸಂಪರ್ಕಿಸಿ ಅನುರಾಗ ಮ್ಯಾಟ್ರಿಮೋನಿ. ಜಗತ್ತನ್ನು ನೋಡೋಣ ಬನ್ನಿ, ನಮ್ಮೊಂದಿಗೆ ನಡೆಸಿ ಧಾರ್ಮಿಕ ಯಾತ್ರೆ. ಮಕರ ರಾಶಿಯ ಯಜಮಾನ ಶನೈಶ್ಚರ. ನಿಜಕ್ಕೂ ಕುಂಭದಲ್ಲಿ ಶನೈಶ್ಚರ ಇರುವಂಥದ್ದು ಮಕರ ರಾಶಿಯವರಿಗೆ ಹೇಗಿರಬೇಕಿತ್ತು ಅಂತಂದರೆ, ಅದು ಅನೇಕ ರೀತಿಯ ದಿವ್ಯ ಸ್ವರೂಪದ ಶ್ರೀಮಂತಿಕೆಯನ್ನು, ಹಣದ ದೊಡ್ಡ ಗಂಟನ್ನು, ನಿಧಿಯ ದೊಡ್ಡದಾದಂಥ ವ್ಯಾಪ್ತಿಯನ್ನು ತಂದಿರಿಸಬೇಕಾದಂಥ ಚೈತನ್ಯದ ಅಕ್ಷಯ ಪಾತ್ರೆಯಾಗಿ ಶನೈಶ್ಚರ ನಿಲ್ಲಬೇಕಿತ್ತು. ಆದರೆ ದುರ್ದೈವವಶಾತ್ ಈ ರಾಶಿಯವರಿಗೆ ಕಳೆದ 7.5 ವರ್ಷಗಳಿಂದ, ಅಂದರೆ ನಾಳೆ ಬರುವ ಮಾರ್ಚ್ ಎಂಡಿಂಗ್, ಏಪ್ರಿಲ್ ಬಿಗಿನಿಂಗ್ನಲ್ಲಿ ಆ 7.5 ವರ್ಷಗಳ ಸಾಡೆಸಾತಿಯಿಂದ ಇವರು ದೂರ ಬರ್ತಾರೆ. ಯಾಕೆ ಅಂತಂದರೆ, ಶನೈಶ್ಚರ ಮೀನರಾಶಿಯನ್ನು ಪ್ರವೇಶಿಸ್ತಾನೆ. ಯಾವ ಧೈರ್ಯವನ್ನು ಕಳ್ಕೊಂಡಿದ್ದರೋ ಮಕರ ರಾಶಿಯವರು, ಆ ಕಳ್ಕೊಂಡಂಥ ಧೈರ್ಯವನ್ನು ತಿರುಗಿ ಸಂಪಾದಿಸಿಕೊಡಲಿಕ್ಕೆ ಬರ್ತಾ ಇದ್ದಾನೆ ಈ ಮೀನರಾಶಿಗೆ ಅನ್ನುವಂಥ ರೀತಿಯಲ್ಲಿ ಅಷ್ಟು ಔದಾರ್ಯಪೂರ್ಣನಾದಂತಹ ಶನೈಶ್ಚರ ಇವರಿಗೆ ಧೈರ್ಯದ ಒಂದು ದೊಡ್ಡ ಗಂಟನ್ನೇ ಒದಗಿಸಿಕೊಡ್ತಾನೆ. ಧೈರ್ಯ ಅನ್ನುವಂಥದ್ದು ನಮ್ಮ ಅಷ್ಟೈಶ್ವರ್ಯಗಳ ಎದುರಿನಲ್ಲಿ ಧೈರ್ಯ ಅನ್ನುವಂಥದ್ದನ್ನು ನಮ್ಮ ಪರಂಪರೆ ಸೇರಿಸಿರದೇ ಹೋದದ್ರೂ ಕೂಡ ಅಷ್ಟೈಶ್ವರ್ಯಗಳನ್ನು ಸಂಪಾದಿಸಲಿಕ್ಕೆ ಬೇಕಾದಂತಹ ರಾಜಮಾರ್ಗವನ್ನು ಇದೇ ಧೈರ್ಯ ಅನ್ನುವಂಥದ್ದು ರೂಪಿಸಿಕೊಡ್ತದೆ ಅನ್ನುವಂಥದ್ದನ್ನು ನಾವು ನಂಬಬೇಕು. ಧೈರ್ಯಕ್ಕೆ ಅಷ್ಟೊಂದು ಬೆಲೆ ಇದೆ. ಹಾಗಾದರೆ ಧೈರ್ಯ ಅನ್ನುವಂಥದ್ದೇನು? ಯಾವುದು ಅತಿ ಸರ್ವತ್ರ ವರ್ಜ್ಯ, ಎಲ್ಲದನ್ನು ಯಾವುದನ್ನು ಅತಿಯಾಗಿ ಮಾಡುವಂಥದ್ದು ಏನಾಗುತ್ತೆ? ಕೆಟ್ಟದ್ದಾಗತ್ತೆ. ಹಾಗಾಗಿ ಆ ಕೆಟ್ಟ ಧೈರ್ಯದ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಅನಿವಾರ್ಯವಾಗಿ ಬೇಕಾದಂಥ ಧೈರ್ಯ ಏನಿದೆ ಅದು ಸರ್ವದನ್ನು ಒದಗಿಸಿಕೊಡುವಂಥ ಕಾಮಧೇನುವಾಗುತ್ತೆ. ಇದನ್ನು ರೂಪಿಸಿಕೊಡುವಲ್ಲಿ ಬರುವ ಏಪ್ರಿಲ್ನಿಂದ ಶನೈಶ್ಚರ ಇವರ ರಾಶಿ ಯಜಮಾನ, ಮಕರ ರಾಶಿಯ ಯಜಮಾನ, ಇವರಿಗೆ ಔದಾರ್ಯದ ಒಂದು ಕುಂಭವಾಗಿ ನಿಂತುಕೊಳ್ತಾನೆ. ಅಷ್ಟೇ ಅಲ್ಲ, ಇದೇ ಶನೈಶ್ಚರ ಈ 7.5 ವರ್ಷಗಳಿಂದ ಏನನ್ನು ಕೆಟ್ಟದ್ದಾಗಿ ಕಾಡಿದಂತಹ ಅನೇಕ ಪರಿಚ್ಛೇದಗಳ ಒಂದು ದೊಡ್ಡ ಯಾದಿಯನ್ನು ಇಟ್ಬಿಟ್ಟಿದ್ನೋ ಅಂಥದ್ದನ್ನು ನಿವಾರಿಸಿ ಒಳಿತಿನ ಸಂದರ್ಭದ ಪುಟಗಳನ್ನು ತೆರೆದುಕೊಡುವಂಥ, ಜೀವನಕ್ಕೆ ಒದಗಿಸುವಂಥ ಒಂದು ವಿಶೇಷವಾದಂತಹ ಔದಾರ್ಯವನ್ನು ಕೂಡ ತೋರಿಸ್ತಾನೆ. ಅದೇ ರೀತಿಯಲ್ಲಿ ನಾವು ವಿಚಾರಿಸಿದರೆ ಈ ರಾಶಿಯವರಿಗೆ ಗುರುವಿನ ಸಂದರ್ಭ ಹೇಗಿತ್ತು? ಬರುವ ಮೇ ಮಧ್ಯಭಾಗದಲ್ಲಿ ಈ 1 ವರ್ಷದಿಂದ ಆ ಗುರುವಿನ ಅನುಗ್ರಹಕ್ಕೆ ಪಾತ್ರವಾಗಿದ್ದಂತಹ ಆ ಗುರುಬಲ ಏನಿದೆ ಇವರಿಗೆ ದೂರವಾಗುತ್ತೆ. ಆದರೆ ಗುರುಬಲ ದೂರವಾದರೂ ಕೂಡ ವರ್ಚಸ್ಸನ್ನು, ಧೈರ್ಯವನ್ನು, ಸಂಪತ್ತನ್ನು ಒದಗಿಸಿಕೊಡಬಹುದಾದಂಥ ಶನೈಶ್ಚರ 1000 ತೋಳುಗಳ ಮೂಲಕ ಇವರನ್ನು ಮೇಲೆತ್ತುವಂತಹ ಒಂದು ಶಕ್ತಿಯಾಗಿ ನಿಂತಿರೋದ್ರಿಂದ ಗುರುಬಲ ಸ್ವಲ್ಪ ತಪ್ಪಿದ್ದರೂ ಕೂಡ ಅಷ್ಟಾಗಿ ಯೋಚಿಸಬೇಕಾದಂತಹ ಸಂದರ್ಭ ಇವರು ಅಂದರೆ ಅದರ ಬಗೆಗಾಗಿನ ವ್ಯಥೆಯನ್ನು ಇಟ್ಟುಕೊಳ್ಳಬೇಕಾಗಿಲ್ಲ. ಆದರೆ ಒಂದು ವಿಚಾರದಲ್ಲಿ ಮಾತ್ರ ವ್ಯಥೆಯನ್ನು ಇಟ್ಕೊಳ್ಬೇಕಾದಂಥದ್ದು ಏನು ಅಂತಂದರೆ, ಪ್ರತಿಯೊಂದಕ್ಕೂ ಬೇಕಾಗಿರುವ ಈ ಜೀವನದಲ್ಲಿ ಎಲ್ಲ ಸಮೃದ್ಧಿಗಳನ್ನು ತರುವಂಥದ್ದು ಹಣವೇ ಹೌದಾದರೂ ಕೂಡ ಹಣವೇ ಎಲ್ಲವೂ ಅಲ್ಲ. ಆದರೆ ಹಣವೂ ಜೀವನದಲ್ಲಿ ಮುಖ್ಯವಾಗಿದೆ ಎಂಬುದನ್ನು ನಾವು ನಂಬಲೇಬೇಕಾದಂಥ ವಿಚಾರ ಖಂಡಿತವಾಗಿದೆ. ಯಾಕೆಂದರೆ ಹಣ ಪ್ರತ್ಯಕ್ಷವಾಗಿ ಅದು ಮಹಾಲಕ್ಷ್ಮಿ. ಆ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ನಮಗೆ ಹಣ ಬರುವಂಥದ್ದಾಗಬೇಕು. ನಮ್ಮ ಅದೃಷ್ಟ ಲಕ್ಷ್ಮಿಯೋ, ಧೈರ್ಯ ಲಕ್ಷ್ಮಿಯೋ ಅಥವಾ ಸಂಪತ್ ಲಕ್ಷ್ಮಿಯೋ ಇವೆಲ್ಲವೂ ಆ ಚೈತನ್ಯ ಆದಂತಹ ಲಕ್ಷ್ಮಿಯ ಮೂಲಕವಾಗಿಯೇ ಬರಬೇಕಾದಂಥದ್ದು. ಆದರೆ ಈ ಲಕ್ಷ್ಮಿಯ ಅನುಗ್ರಹವನ್ನು ದೂರ ಮಾಡುವ ರೀತಿಯಲ್ಲಿ ಶಪಥವನ್ನು ಮಾಡಿದ ಸ್ವರೂಪದಲ್ಲಿ ರಾಹು
ಬರುವ ಏಪ್ರಿಲ್ನ ಮೇ ತಿಂಗಳ ಮಧ್ಯಭಾಗದಿಂದ ಹೆಡೆ ಎತ್ತಿ ನಿಂತುಕೊಳ್ತಾನೆ. ನಿಮ್ಮ ಮಾತುಗಳನ್ನು ಕೆಟ್ಟದ್ದಾಗಿ ಆಡುವಂಥ ರೀತಿಯಲ್ಲಿ ನಿಮ್ಮನ್ನು ಪ್ರಚೋದಿಸಬಹುದು. ಮಾತುಗಳು ಕೆಟ್ಟಲ್ಲೂ ಕೂಡ ಕಷ್ಟ ಆಗುತ್ತೆ, ಹಣ ಇರದೆ ಹೋದಲ್ಲೂ ಕಷ್ಟ ಆಗುತ್ತೆ. ಯಾಕೆಂದರೆ ಇವತ್ತು ನಾವು ಹೇಳುವಂಥದ್ದೇನು, ಸತ್ಯಂ ಬ್ರೂಯಾತ್, ನಾವು ಯಾವತ್ತೂ ನಾವು ಅಪ್ರಿಯವಾದ ಸತ್ಯವನ್ನು ಹೇಳಬಾರ್ದು. ಪ್ರಿಯವಾದಂಥ ಸತ್ಯವನ್ನು ನಾವು ಹೇಳಬಹುದಾದಂತಹ ಸಂದರ್ಭ ಇದ್ದರೂ ಕೂಡ ಅದನ್ನು ಹೇಳಬೇಕಾದ ರೀತಿಯ ಒಂದು ಆವರಣದಲ್ಲಿ ಅದನ್ನು ಇಟ್ಟು ನೋವಾಗದ ರೀತಿಯಲ್ಲಿ ಅದನ್ನು ಮಾತನಾಡಬೇಕಾದಂಥ ಕಲೆಯನ್ನು ಸಿದ್ಧಿಸಿಕೊಳ್ಳಬೇಕಾಗತ್ತೆ. ಅಸತ್ಯವನ್ನು, ಅಪ್ರಿಯವಾದಂತಹ ಸತ್ಯವನ್ನು ಹೇಳುವಾಗ ಹೇಳಬಾರ್ದು ಅಂತಲ್ಲ, ಯಾಕೆಂದರೆ ಒಬ್ಬನ ಒಳಿತಿಗಾಗಿ ಅಪ್ರಿಯವಾದ ಸತ್ಯವನ್ನು ಹೇಳದೇ ಬೇಕಾದಂಥ ಅನಿವಾರ್ಯ ಸ್ಥಿತಿಯು ನಮ್ಮಲ್ಲಿಯ ಒಳ್ಳೆಯತನವನ್ನು, ಯಾಕೆಂದರೆ ನಮಗೆ ಬೇಕಾದಂಥ ವ್ಯಕ್ತಿಯಲ್ಲಿ ನಾವು ಅಪ್ರಿಯವಾದ ಸತ್ಯವನ್ನು ಕೆಲವು ಸಲ ಹೇಳಲೇಬೇಕಾಗತ್ತೆ. ಆದರೆ ಅದನ್ನು ಹೇಳಬೇಕಾದ ರೀತಿಯಲ್ಲಿ ಹೇಳಬೇಕಾಗತ್ತೆ. ಆದರೆ ಈ ಹೇಳಬೇಕಾದ ರೀತಿಯನ್ನು ನಾವು ಕಳೆದುಕೊಳ್ಳುವಂತಹ ಕೆಟ್ಟ ಸ್ಥಿತಿಯನ್ನು ರಾಹು ನಮಗೆ ಒದಗಿಸಿಕೊಡಬಹುದಾದಂತಹ ಸಾಧ್ಯತೆ ಅಧಿಕವಾಗಿರುತ್ತೆ. ಹಾಗೆಯೇ ಕೇತು ಅನೇಕ ವ್ಯಾಧಿಗಳನ್ನು ತರಬಹುದಾದಂತಹ ಸ್ವರೂಪದಲ್ಲಿ ಆತ ಸಿಂಹರಾಶಿಯಲ್ಲಿ ಆರೂಢನಾಗಿರ್ತಾನೆ. ಯಾವತ್ತು ನೀರಿನ ರಾಶಿಯಾದಂತಹ ಮೀನರಾಶಿಯಿಂದ ಕುಂಭರಾಶಿಗೆ ಮೇ ಮಧ್ಯಭಾಗದಲ್ಲಿ ರಾಹು ಎಂಟ್ರಿ ಮಾಡ್ತಾನೋ, ಅದೇ ಸಂದರ್ಭದಲ್ಲಿ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಕೇತು ಎಂಟ್ರಿ ಮಾಡ್ತಾನೆ, ತನ್ನ ಪ್ರವೇಶವನ್ನು ಪಡ್ಕೊಳ್ತಾನೆ. ಇಂತಹ ಕೇತು ಘಾತಕ ಸ್ವರೂಪದ ಅನೇಕ ವ್ಯಾಧಿಗಳನ್ನು ಕಟ್ಟಿಡೋದಕ್ಕೆ ಅವಕಾಶಗಳು ಹೇರಳವಾಗಿರುತ್ತೆ. ಆದರೆ ಶನಿ ಕಾಟ ಕಳೆದ ದಿನಗಳಾಗಿರುವುದರಿಂದಾಗಿ ಶನೈಶ್ಚರನೇ ಅನೇಕ ದಿವ್ಯಗಳನ್ನು ನಿರ್ಮಾಣ ಮಾಡಿಕೊಡುವಂತಹ ಒಂದು ಶಪಥವನ್ನು ಹೊತ್ತಿರುವವನಾಗಿರುವ ಕಾರಣಕ್ಕಾಗಿ ಶನೈಶ್ಚರನ ಆ ಶಕ್ತಿಯ ಎದುರುಗಡೆ ರಾಹು ಆಗಲಿ ಕೇತುವಾಗಲಿ ಕೇವಲ ಯಕ್ಕಶ್ಚಿತ ಗ್ರಹಗಳಾಗಿ ನಿಲ್ಲುವುದರಿಂದಾಗಿ, ಆದರೆ ಯಕ್ಕಶ್ಚಿತವಾಗಿ ನಿಲ್ಲುವ ಗ್ರಹಗಳಾಗಿವೆ ಅಂತ ನಾವು ಸರಿಯಾಗಿ ಜಾತಕವನ್ನು ಪರಿಶೀಲಿಸಿ ಹೇಳಬೇಕಾದಂಥದ್ದು ಅನಿವಾರ್ಯ ಇರುತ್ತೆ. ಆದರೆ ಶಕ್ತಿಯುತವಾದಂತಹ ಶನೈಶ್ಚರನ ಎದುರುಗಡೆ ರಾಹು ಆಗಲಿ ಕೇತು ಆಗಲಿ ಸ್ವಲ್ಪ ಮಟ್ಟಿಗಿನ ಮಿಸುಕಾಟವನ್ನು ಮಾಡಲಿಕ್ಕೆ ಅಸಾಧ್ಯವಾದಂತಹ ಸ್ಥಿತಿ ಇರುತ್ತೆ. ಆದರೆ ಆ ಪ್ರಕಾರವಾದಂತಹ ಸಿದ್ಧಿ ಮತ್ತು ಶಕ್ತಿ ಶನೈಶ್ಚರನಲ್ಲಿ ಅಡಕವಾಗಿದೆ ಅನ್ನುವಂಥದ್ದನ್ನು ಮೂಲ ಜಾತಕವನ್ನು ನೋಡಿಯೇ ಪರಿಶೀಲಿಸಬೇಕು. ಹಾಗೆ ಈ ರಾಶಿಯವರಿಗೆ ಬುಧನ ಒಂದು ಔದಾರ್ಯ ಯಾವ ರೀತಿಯಲ್ಲಿ ಸಿಗಬಹುದು ಅನ್ನುವಂಥದ್ದನ್ನು ಅರ್ಥ ಮಾಡಿಕೊಳ್ಳಬೇಕು. ಬುಧನ ಔದಾರ್ಯ ಚೆನ್ನಾಗಿ ಸಿಕ್ಕಿದಲ್ಲಿ ಇದೇ ಮಕರ ರಾಶಿಯವರು ಇಲ್ಲಿಯವರೆಗೂ ತಮಗೆ ಅನ್ಯಾಯವಾಗಿದೆ ಎಂದು ಯೋಚಿಸಿಕೊಂಡು ಬಂದಂತಹ ವಿಚಾರದ ಪ್ರಮೋಷನ್ಸ್ಗಳಲ್ಲಿ ಹಿನ್ನಡೆಯನ್ನೇ ಕಂಡಂಥ ಇವರು ಅನೇಕ ರೀತಿಯ ಮುನ್ನಡೆಯನ್ನು ಸಾಧಿಸಬಹುದಾದಂತಹ ಪವಾಡಗಳನ್ನು ಈ ಸಂದರ್ಭದಲ್ಲಿ ನಿರೀಕ್ಷಿಸಬಹುದಾದದಕ್ಕೆ 2025 ದೊಡ್ಡ ರೀತಿಯ ಸೋಪಾನವನ್ನು ಒದಗಿಸಿಕೊಡುತ್ತೆ. ಅದೇ ರೀತಿಯಲ್ಲಿ ರಾಜತಾಂತ್ರಿಕ ವಲಯದ ವರಿಷ್ಠರಾಗಿ ರಾಜಕೀಯದ ಸಂದರ್ಭ ಇದ್ದರಂತೂ ಅನೇಕ ರೀತಿಯ ಯಶಸ್ಸನ್ನು ರಾಜಕೀಯದ ಸಂದರ್ಭದಲ್ಲಿ ಪಡೆಯಲಿಕ್ಕೆ ಈ 7.5 ವರ್ಷಗಳಲ್ಲಿ ಸೋಲುಗಳನ್ನೇ ಕಣ್ಣ ಚಾಣಾಕ್ಷಮತೆಯಾಗಿರುವಂತಹ ರಾಜಕಾರಣಿಗಳು ಕೂಡ ಮತ್ತೆ ತಮ್ಮ ಗೌರವವನ್ನು ಹಿಂತಿರುಗಿ ಸಂಪಾದಿಸಿಕೊಂಡು ಜನರ ಮಧ್ಯೆ ಶಕ್ತಿಯಾಗಿ ನಿಲ್ಲಬಹುದಾದಂಥದ್ದಕ್ಕೆ ಅವಕಾಶವನ್ನು ಮಕರ ರಾಶಿಯವರಿಗೆ ಶನೈಶ್ಚರನೇ ಒದಗಿಸ್ತಾನೆ, ಹಾಗೂ ಬುಧ ಒದಗಿಸ್ತಾನೆ. ಬುಧ ಎಲ್ಲಿಂದ ಒದಗಿಸ್ತಾನೆ? ಬೌದ್ಧಿಕವಾದಂತಹ ಒಂದು ಶಕ್ತಿಯನ್ನು ಕೊಡುವುದರ ಮೂಲಕವಾಗಿ. ಶನೈಶ್ಚರ ಎಲ್ಲಿ ಒದಗಿಸ್ತಾನೆ? ತಾಳ್ಮೆಯನ್ನು ಕೊಡುವ ಸ್ವರೂಪದಲ್ಲಿ. ಶುಕ್ರ ಎಲ್ಲಿಂದ ಒಳಿತನ್ನು ಒದಗಿಸ್ಕೊಡ್ತಾನೆ ಅಂತಂದರೆ ಅನೇಕ ರೀತಿಯ ಅವಕಾಶಗಳನ್ನು. ಇವತ್ತು ನಮ್ಮಲ್ಲಿ ಶಕ್ತಿ ಇದ್ದಿರಬಹುದು, ಆದರೆ ಅದಕ್ಕೆ ಒಂದು ಅವಕಾಶ ಬೇಕಾಗತ್ತೆ. ಇವತ್ತು ಎಷ್ಟೋ ಜನರನ್ನು ನಾವು ನೋಡ್ತೀವಿ, ಅವರು ದೊಡ್ಡ ಶಕ್ತಿಯಾಗಿ ನಿಲ್ಲಬೇಕಾದರೆ ಅವರ ಬೆನ್ನು ಹಿಂದಿನಿಂದ ಸ್ವಲ್ಪ ಅವಕಾಶಕ್ಕಾಗಿ ದೂಡಿ ಕಳಿಸಿದಂಥ ಒಬ್ಬರನ್ನು ಬೆಳಕಿನಲ್ಲಿ ನಿಲ್ಲಿಸಬೇಕು ಅಂತಂದರೆ ನಾವು ನಾಟಕದ ಸಂದರ್ಭದಲ್ಲಿಯೋ ಸಿನಿಮಾದ ಸಂದರ್ಭದಲ್ಲಿಯೋ ಬೆಳಕಿನ ಜಾಗದತ್ತ ಒಬ್ಬರನ್ನ ನಟನನ್ನು ದೂಡಬೇಕಾಗತ್ತೆ. ಒಬ್ಬ ಪ್ರತಿಭಾವಂತ ನಟನ ಶಕ್ತಿ ಕೇವಲ ಅವನ ಪ್ರತಿಭೆಯ ಮೂಲಕವಾಗಿ ಮಾತ್ರ ಎಲ್ಲರ ಗಮನಕ್ಕೆ ಬರುವಂಥದ್ದಲ್ಲ. ಅಲ್ಲೊಬ್ಬ ಗಾಡ್ ಫಾದರ್ ಅಥವಾ ಗಾಡ್ ಮದರ್, ಆ ಒಂದು ದಿವ್ಯ ಶಕ್ತಿಯ ವಿಚಾರ ಅವನ ಬೆಂಬಲಕ್ಕಾಗಿ ಬೇಕು. ಬೆಳಕಿನ ಬೆಳಕಿರುತ್ತೆ. ಸೂರ್ಯ ಬಂದ ಅಂದರೆ ಬೆಳಕಿರುತ್ತೆ. ಅನೇಕ ನಾವು ಹೆಲೋಜನ್ ಲೈಟ್ಸ್ಗಳನ್ನು ಉಪಯೋಗಿಸಿದರೆ, ಫ್ಲಡ್ ಲೈಟ್ಗಳನ್ನು ಉಪಯೋಗಿಸಿದರೆ ಬೆಳಕು ಬೀಳುತ್ತೆ. ಆದರೆ ಆ ಬೆಳಕು ಸುಸಂದರ್ಭದ
ವಿಚಾರಕ್ಕಾಗಿ, ಇತಿಹಾಸವನ್ನು ನಿರ್ಮಿಸುವ ಕಾರಣಕ್ಕಾಗಿ ಬೇಕಾದ ಬೆಳಕಾಗಿ ನಿಲ್ಲಬೇಕಾದ್ರೆ ಒಂದು ಶಕ್ತಿಯಲ್ಲಿ ತನ್ನ ಒಂದು ಹಸ್ತಕ್ಷೇಪವನ್ನು ಮಾಡಬೇಕಾಗತ್ತೆ. ಅಂತಹ ಹಸ್ತಕ್ಷೇಪವನ್ನು ಮಾಡಬಹುದಾದ ಗಾಡ್ ಫಾದರ್ ಅಥವಾ ಗಾಡ್ ಮದರನ್ನು ನಿರ್ಮಾಣ ಮಾಡಿಕೊಡುವಂಥ ಚೈತನ್ಯವನ್ನು ಇದೇ ಮಕರ ರಾಶಿಯವರಿಗೆ ಶುಕ್ರ ಮಾಡಿಕೊಡ್ತಾನೆ. ಹಾಗಾಗಿ ಮೂಲ ಜಾತಕದಲ್ಲಿರುವಂಥ ಶುಕ್ರ, ಬುಧ ಮತ್ತು ಶನೈಶ್ಚರರು ಎಷ್ಟರ ಮಟ್ಟಿಗೆ ಒಳಿತನ್ನು ತರುವ ಕಾಮಧೇನುಗಳಾಗಿ ತಮ್ಮನ್ನು ರೂಪಾಂತರಿಸಿಕೊಳ್ಳಬಲ್ಲರು ಹೇಳುವುದರ ಮೂಲಕವಾಗಿ ಕಳೆದು ಹೋದಂತಹ ವರ್ಚಸ್ಸನ್ನು, ಕಳೆದು ಹೋದಂತಹ ತಮ್ಮ ಎಲ್ಲ ಅವಕಾಶಗಳನ್ನು ಮತ್ತೆ ಪುನರ್ರೂಪಿಸಿಕೊಂಡು ಸಮೃದ್ಧ ಶಕ್ತಿಯಾಗಿ ನಿಲ್ಲಬಹುದಾದ ಗಟ್ಟಿತನವನ್ನು ಈ ರಾಶಿಯವರಿಗೆ ಒದಗಿಸಿಕೊಡಲಿಕ್ಕೆ ಕಾಲ ದಿವ್ಯವಾಗಿದೆ. ಯಾವ ಕಾಲವನ್ನು ನಾವು ಇದು ಕೆಟ್ಟ ಕಾಲ ಅನ್ನುವುದಾಗಿ ಅರ್ಥ ಮಾಡಿಕೊಳ್ಬಾರ್ದು. ಎಲ್ಲೋ ಒಂದು ಕಡೆ 2 ಹೆಜ್ಜೆಯನ್ನು ಹಿಂದೆ ಸರಿಸುವುದರ ಮೂಲಕವಾಗಿ ಮುನ್ನಡೆತೇವೆ ಅನ್ನುವಂಥದ್ದನ್ನು ನೆನಪಿನಲ್ಲಿಟ್ಕೊಳ್ಬೇಕು. ಹಾಗಾಗಿ ಹೆಜ್ಜೆಗಳು ಹಿಂದೆ ಸರಿದಿವೆ ಎನ್ನುವುದು ಮಕರ ರಾಶಿಯವರಿಗೆ ಸತ್ಯ. ಆದರೆ ಈಗ ಅದೇ ಹೆಜ್ಜೆಗಳು ಮತ್ತೆ ಇನ್ನಷ್ಟು ಶೀಘ್ರವಾದ ವೇಗದಿಂದ ಎಲ್ಲಿಗೆ ಸಾಗಬೇಕಿತ್ತೋ, ಯಾವ ಗುರಿಯನ್ನು ತಲುಪಬೇಕಿತ್ತೋ ಅದನ್ನು ತಲುಪುವಂಥದ್ದಕ್ಕೆ ಖಂಡಿತವಾಗಿ ಅವಕಾಶವನ್ನು ಮಾಡಿಕೊಡೋದಕ್ಕೆ ಬೇಕಾದ ಮೊದಲನೇ ಮೆಟ್ಟಿಲನ್ನು ಈ 2025ರಲ್ಲಿ ಖಂಡಿತವಾಗಿ ನಿರ್ಮಾಣ ಮಾಡಿಕೊಡುತ್ತೆ. ಈ ರಾಶಿಯವರು 6 ಈ ಸಂಖ್ಯೆಯನ್ನು ಶುಭ ಸಂಖ್ಯೆಯನ್ನಾಗಿ ಬಳಸ್ಕೊಳ್ಬೇಕು. ಅಷ್ಟೇ ಅಲ್ಲ, ಇಂದ್ರನೀಲ ಯಾವಾಗಲೂ ಮಕರ ರಾಶಿಯವರಿಗೆ, ಯಾಕೆಂದರೆ ಈ ಮಕರ ರಾಶಿಯಲ್ಲಿ ಈ ಭೂತತ್ವ ಅಡಗಿರುವುದರಿಂದ ಇಂದ್ರನೀಲ ಅನ್ನುವಂಥದ್ದು ಏನು ಮಾಡುತ್ತೆ, ವಿಶೇಷವಾಗಿ ಈ ಭೂ ಸಂವರ್ಧನೆಯನ್ನು ಮಾಡುವಂಥ ಅಥವಾ ರಿಯಲ್ ಎಸ್ಟೇಟ್ ಸಂಬಂಧಿಸಿದಂಥ ವ್ಯಕ್ತಿಗಳು, ಅನೇಕ ಕಾಲೋನಿಗಳನ್ನು ನಿರ್ಮಾಣ ಮಾಡುವಂತಹ, ಅನೇಕ ಸಂಕೀರ್ಣಗಳನ್ನು, ಈ ವ್ಯಾಪಾರಿ ಸಂಕೀರ್ಣಗಳನ್ನು, ಮಾಲ್ ಗೇಲ್ ಇಂಥದ್ದನ್ನು ಎಲ್ಲ ಏನು ರೂಪಿಸ್ಕೊಡ್ತಾರೆ ಅಥವಾ ಬಿಲ್ಡರ್ಸ್, ಇಂಥವರಿಗೆಲ್ಲ ನೆರವಾಗುವಂಥದ್ದಕ್ಕೆ ಯಾವುದೆಲ್ಲವೂ ಸೋತು ಸುಣ್ಣವಾದಂಥ ಸಂದರ್ಭ ಇತ್ತೋ ಅದನ್ನು ದಟ್ಟವಾದಂತಹ ಅವಕಾಶದ ಒಂದು ಕಾಮಧೇನುವನ್ನಾಗಿ ರೂಪಿಸಿಕೊಡೋದಕ್ಕೂ ಕೂಡ ಈ ಇಂದ್ರನೀಲ ಕಾರಣ ಆಗುತ್ತೆ. ಹಾಗಾಗಿ ವಿಶೇಷವಾಗಿ ಮಕರ ರಾಶಿಯವರು ಇಂದ್ರನೀಲವನ್ನು ಧರಿಸುವಂಥದ್ದು, ಅದು ಪಂಚಧಾತುವಿನಲ್ಲಿ, ಪಂಚಲೋಹದಲ್ಲಿ ಅದನ್ನು ಧರಿಸುವಂಥದ್ದು ಬಹಳ ಒಳ್ಳೆಯದು. ಆದರೆ ಯಾವುದೇ ಸಂದರ್ಭದಲ್ಲೂ ಸಾಲ ಮಾಡಿ ಯಾವುದೇ ಹರಡನ್ನು ಧರಿಸುವಂಥದ್ದಕ್ಕೆ ಮುನ್ನುಗ್ಗಬಾರದು. ಇಷ್ಟು ಹೇಳ್ತಾ ನಮಸ್ಕಾರ.